Hi students, today we are going to discuss about combinational circuits. Combinational circuits ಅಂದ್ರೆ ಯಾವುದೋ ಒಂದು ಎಲೆಕ್ಟ್ರಾನಿಕ್ಸ್ ತಗೊಂಡ್ರು ಆ ಎಲೆಕ್ಟ್ರಾನಿಕ್ಸ್ಗೆ ಇದು ಆಲ್ಮೋಸ್ಟ್ ಬೇಕಿರುತ್ತೆ. ಇಟ್ಸ್ ಎ ಬೇಸಿಕ್ ಬ್ಲಾಕ್ ಫಾರ್ ಎನಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಕಾಂಬಿನೇಷನಲ್ ಸರ್ಕ್ಯೂಟ್ ಏನು ಮಾಡುತ್ತೆ ಅಂದರೆ ನಾವೇನಾದರೂ ಇನ್ಪುಟ್ಸ್ ಅದಕ್ಕೆ ಕೊಟ್ಟರೆ ಇನ್ಸ್ಟೆಂಟ್ ಆಗಿ ಔಟ್ಪುಟ್ ಪ್ರೊವೈಡ್ ಮಾಡುತ್ತೆ. ಎಕ್ಸಾಂಪಲ್ ನಾನು 2 ಇನ್ಪುಟ್ಸ್ ಕೊಟ್ಟರೆ 2 ಔಟ್ಪುಟ್ಸ್ ಕೊಡುತ್ತೆ. ಎಷ್ಟು ಇನ್ಪುಟ್ಸ್ ಕೊಟ್ಟರೆ ಅಷ್ಟು ಔಟ್ಪುಟ್ಸ್ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅನದರ್ ಎಕ್ಸಾಂಪಲ್ 100 ಇನ್ಪುಟ್ಸ್ ಕೊಟ್ಟರೆ 100 ಔಟ್ಪುಟ್ಸ್ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇಟ್ ವಿಲ್ ಬಿ ಬೇಸ್ಡ್ ಆನ್ ದ ಕರೆಂಟ್ ಇನ್ಪುಟ್ಸ್. ಪ್ರೀವಿಯಸ್ ಇನ್ಪುಟ್ಸ್ಗೂ ಪ್ರೀವಿಯಸ್ ಔಟ್ಪುಟ್ಸ್ಗೂ ಕರೆಂಟ್ ಔಟ್ಪುಟ್ ಲಿಂಕ್ ಇರಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡಲ್ಲಿ ಇನ್ನೂ ಮಾತಾಡೋಣ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. Combinational logic circuits are made up of logic gates. ಏನಂದರೆ ಯಾವುದೇ ಒಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ತಗೊಂಡ್ರೆ ಅದರಲ್ಲಿ ಏನೇನಿರುತ್ತೆ, ಲಾಜಿಕ್ ಗೇಟ್ಸ್ ಇರುತ್ತೆ. ಲಾಜಿಕ್ ಗೇಟ್ಸ್ನ ಯೂಸ್ ಮಾಡಿಕೊಂಡು ನಾವು ಕಾಂಬಿನೇಷನಲ್ ಸರ್ಕ್ಯೂಟ್ಸ್ನ ಡೀಲ್ ಮಾಡ್ತೀವಿ. ಲಾಜಿಕ್ ಗೇಟ್ಸ್ ಅಂದರೆ ಯಾವುದ್ಯಾವುದು? ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ನ್ಯಾಂಡ್ ಗೇಟ್, ನಾರ್ ಗೇಟ್, ಜಾರ್ ಗೇಟ್, ಎಕ್ಸ್ನಾರ್ ಗೇಟ್. ಒಂದೊಂದೇ ನೋಡೋಣ. ಆ್ಯಂಡ್ ಗೇಟ್. ಇದರಲ್ಲಿ ಏನಾಗುತ್ತೆ ಅಂದರೆ ಟ್ರೂತ್ ಟೇಬಲಲ್ಲಿ ಔಟ್ಪುಟ್ ಇಸ್ 1 ಓನ್ಲಿ ಇಫ್ ಆಲ್ ಇನ್ಪುಟ್ಸ್ ಆರ್ 1. ಇನ್ಪುಟ್ಸ್ ಎ ಆ್ಯಂಡ್ ಬಿ ತಗೊಂಡ್ರೆ ಇನ್ಪುಟ್ ಎ 1 ಇರಬೇಕು, ನೆಕ್ಸ್ಟ್ ಬಿನೂ 1 ಇರಬೇಕು. 1 1 ಈಕ್ವಲ್ಸ್ ಟು 1. ಅಂದರೆ ಎರಡು 1 1 ಇದ್ರೆ ಮಾತ್ರ 1 ಬರುತ್ತೆ ಔಟ್ಪುಟ್. ಫಾರ್ ಎಕ್ಸಾಂಪಲ್ 1 0 ಇದ್ರೆ ಔಟ್ಪುಟ್ ಏನು ಬರುತ್ತೆ? 0 ಬರುತ್ತೆ. 0 1 ಇದ್ರೆ ಔಟ್ಪುಟ್ ಏನು ಬರುತ್ತೆ? 0ನೇ. ನೆಕ್ಸ್ಟ್ 0 0 ಇದ್ರೆ ಔಟ್ಪುಟ್ 0. ಇಲ್ಲಿ ಏನಂದರೆ ಆ್ಯಂಡ್ ಗೇಟ್ಗೆ ಬೋತ್ ಇನ್ಪುಟ್ಸ್ ಆರ್ 1, ಔಟ್ಪುಟ್ ಇಸ್ 1. ಸಿಂಪಲ್. ನೆಕ್ಸ್ಟ್ ಆರ್ ಗೇಟ್. ಔಟ್ಪುಟ್ ಇಸ್ 1 ಇಫ್ ಅಟ್ ಲೀಸ್ಟ್ 1 ಇನ್ಪುಟ್ ಇಸ್ 1. ಇದೇನಂದರೆ ಔಟ್ಪುಟ್ 1 ಬರುತ್ತೆ ಯಾವಾಗ ಅಟ್ಲೀಸ್ಟ್ 1 ಎ ಆರ್ ಬಿ 1 ಇರಬೇಕು. ಎಕ್ಸಾಂಪಲ್ 0 1 ಆ್ಯಂಡ್ 1 0. ಎಗೆ 0 ವ್ಯಾಲ್ಯೂ, ಬಿಗೆ 1 ವ್ಯಾಲ್ಯೂ ಬಂದರೆ ಔಟ್ಪುಟ್ 1 ಬರುತ್ತೆ. ಈ ಥರ. ನೆಕ್ಸ್ಟ್ ನಾಟ್ ಗೇಟ್. ಇದರಲ್ಲಿ ಏನಂದರೆ ಔಟ್ಪುಟ್ ಈಸ್ ಇನ್ವರ್ಸ್ ಆಫ್ ದ ಇನ್ಪುಟ್. ಫಾರ್ ಎಕ್ಸಾಂಪಲ್ ನಾನು 0 ಕೊಟ್ಟರೆ ಔಟ್ಪುಟ್ 1 ಬರುತ್ತೆ. ನೆಕ್ಸ್ಟ್ ಇನ್ಪುಟ್ 1 ಕೊಟ್ಟರೆ ಔಟ್ಪುಟ್ 0 ಬರುತ್ತೆ. ನಾವೇನು ಕೊಟ್ಟರೆ ಅದಕ್ಕೆ ಆಪೋಸಿಟ್, ಇನ್ವರ್ಸ್. ನೆಕ್ಸ್ಟ್ ನ್ಯಾಂಡ್ ಗೇಟ್. ಇದೇನೆಂದರೆ ಆ್ಯಂಡ್ ಗೇಟ್ಗೆ ಇನ್ವರ್ಸ್ ಆರ್ ಆಪೋಸಿಟ್. ಅದಕ್ಕೆ ನಾಟ್ ಆಫ್ ಆ್ಯಂಡ್ ಅಂತ ಇದೆ. ನೆಕ್ಸ್ಟ್ ನಾರ್ ಗೇಟ್. ನಾರ್ ಗೇಟ್ ಇದು ಜಸ್ಟ್ ಲೈಕ್ ನ್ಯಾಂಡ್. ಆರ್ ಗೇಟ್ಗೆ ಇನ್ವರ್ಸ್ ಆರ್ ಆಪೋಸಿಟ್. ನೆಕ್ಸ್ಟ್ ಜಾರ್ ಗೇಟ್ ಆರ್ ಎಕ್ಸ್ಕ್ಲೂಸಿವ್ ಆರ್. ಇದರಲ್ಲಿ ಏನಂದರೆ ಔಟ್ಪುಟ್ ಇಸ್ 1 ಇಫ್ ಇನ್ಪುಟ್ಸ್ ಆರ್ ಡಿಫರೆಂಟ್. ಅರ್ಥ ಆಯ್ತಾ? ಔಟ್ಪುಟ್ ಈಸ್ 1 ಯಾವಾಗ ಇನ್ಪುಟ್ಸ್ ಬೋತ್ ಡಿಫ್ರೆಂಟ್ ಇರಬೇಕು. ಇನ್ಪುಟ್ಸ್ ಎ ಆ್ಯಂಡ್ ಬಿಗೆ 0 ಆ್ಯಂಡ್ 0 ಇರಬಾರ್ದು, 1 ಆ್ಯಂಡ್ 1 ಇರಬಾರ್ದು, ಡಿಫ್ರೆಂಟ್ ಇರಬೇಕು. 0 ಆ್ಯಂಡ್ 1, 1 ಆ್ಯಂಡ್ 0. ಈ ಥರ. ಎರಡು ಡಿಫ್ರೆಂಟ್ ಇದ್ದರೆ 1 ಬರುತ್ತೆ. ನೆಕ್ಸ್ಟ್ ಎಕ್ಸ್ನಾರ್ ಗೇಟ್ ಆರ್ ಎಕ್ಸ್ಕ್ಲೂಸಿವ್ ನಾರ್. ಇದರಲ್ಲಿ ಔಟ್ಪುಟ್ ಈಸ್ 1 ಇಫ್ ಇನ್ಪುಟ್ಸ್ ಆರ್ ದ ಸೇಮ್. ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಸೇಮ್ ಇದ್ದರೆ ಆವಾಗ ಔಟ್ಪುಟ್ 1 ಬರುತ್ತೆ. ಎಕ್ಸಾಂಪಲ್ 1 1 ಈಕ್ವಲ್ಸ್ 1. ನೆಕ್ಸ್ಟ್ 0 0 ಈಕ್ವಲ್ಸ್ 1. ಎರಡು ಇನ್ಪುಟ್ ಸೇಮ್ ಇದ್ದರೆ ಔಟ್ಪುಟ್ 1 ಬರುತ್ತೆ. ಇನ್ ಕೇಸ್ ಎರಡು ಇನ್ಪುಟ್ಸ್ ಡಿಫ್ರೆಂಟ್ ಇದ್ದರೆ ಆವಾಗ ಔಟ್ಪುಟ್ 0 ಬರುತ್ತೆ. ಓಕೆ, let's move on to the next slide. Okay, key characteristics or features of combinational logic circuits. First one, memoryless. Output depends only on current inputs.
ಸೊ ಇಲ್ಲಿ ಮೆಮೊರಿ ಲೆಸ್ ಅಂದರೆ ಸೊ ಪ್ರೀವಿಯಸ್ ಔಟ್ಪುಟ್ಸ್ಗೂ ಅಥವಾ ಪ್ರೀವಿಯಸ್ ಇನ್ಪುಟ್ಸ್ಗೂ ಕರೆಂಟ್ ಪ್ರೊಸೀಜರ್ಗೆ ಲಿಂಕ್ ಇರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇನ್ಪುಟ್ಸ್ ಕೊಟ್ಟರೆ ಅದೇ ಡಿಪೆಂಡ್ ಆಗುತ್ತೆ ಔಟ್ಪುಟ್ಸ್ಗೆ, ಆದರೆ ಪ್ರೀವಿಯಸ್ ಇನ್ಪುಟ್ಸ್ ಔಟ್ಪುಟ್ಸ್ ಡಿಪೆಂಡ್ ಆಗಲ್ಲ. ಸೊ ನೆಕ್ಸ್ಟ್, ನೋ ಫೀಡ್ಬ್ಯಾಕ್ ಪಾತ್ಸ್. ಸೊ ನೋ ಕನೆಕ್ಷನ್ಸ್ ಫ್ರಮ್ ಔಟ್ಪುಟ್ ಬ್ಯಾಕ್ ಟು ಇನ್ಪುಟ್ಸ್. ಸೊ ಫಾರ್ ಎಕ್ಸಾಂಪಲ್ ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಬರುತ್ತೆ. ಸೊ ಬರೋ ಔಟ್ಪುಟ್ಟು ನೆಕ್ಸ್ಟ್ ಇನ್ಪುಟ್ಗೆ ಲಿಂಕ್ ಇರಲ್ಲ, ಜಸ್ಟ್ ಲೈಕ್ ಮೆಮೊರಿ ಲೆಸ್. ಸೊ ಅದೇ ಥರ. ನೆಕ್ಸ್ಟ್, ಬ್ಯೂಲ್ಡ್ ಫ್ರಮ್ ಲಾಜಿಕ್ ಗೇಟ್ಸ್. ಸೊ ಇದೇನೆಂದರೆ, ಸೊ ಯಾವುದೇ ಒಂದು ಕಾಂಬಿನೇಷನಲ್ ಸರ್ಕ್ಯೂಟ್ ಲಾಜಿಕ್ ಗೇಟ್ಸಿಂದ ತಯಾರ್ಪಟ್ಟಿರುತ್ತೆ. ಸೊ ಲಾಜಿಕ್ ಗೇಟ್ಸ್ನ ಯೂಸ್ ಮಾಡಿಕೊಂಡು ಕಾಂಬಿನೇಷನಲ್ ಸರ್ಕ್ಯೂಟ್ಸ್ನ ಪ್ರಿಪೇರ್ ಮಾಡ್ಕೊತೀವಿ. ಸೊ ಲಾಜಿಕ್ ಗೇಟ್ಸ್ ಯಾವ್ಯಾವ ಅಂದರೆ ನಾಟ್ ಗೇಟ್, ನಾರ್ ಗೇಟ್, ಸಾರ್ ಗೇಟ್, ಎಕ್ಸೆಟ್ರಾ. ಸೊ ನೆಕ್ಸ್ಟ್ ಪಾಯಿಂಟ್, ಇನ್ಸ್ಟಂಟೇನಿಯಸ್ ಔಟ್ಪುಟ್. ಸೊ ಔಟ್ಪುಟ್ ಇನ್ಸ್ಟೆಂಟಾಗಿ ಬರುತ್ತೆ ಕಾಂಬಿನೇಷನಲ್ ಸರ್ಕ್ಯೂಟ್ಸಲ್ಲಿ. ಜಾಸ್ತಿ ಟೈಮ್ ತಗೊಳಲ್ಲ, ಮೇ ಬಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆರ್ ಸೆಕೆಂಡ್ಸ್ ವಿ ಕ್ಯಾನ್ ಸೇ. ಸೊ ಜಸ್ಟ್ ಲೈಕ್ ಇವಾಗ ನಾನು ಇನ್ಪುಟ್ ಕೊಟ್ಟರೆ ಇನ್ಸ್ಟೆಂಟಾಗಿ ಔಟ್ಪುಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಟ್ರೂತ್ ಟೇಬಲ್ ಆರ್ ಬುಲಿಯನ್ ಎಕ್ಸ್ಪ್ರೆಷನ್. ಸೊ ಈ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅನ್ನೋದು ಟ್ರೂತ್ ಟೇಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಬುಲಿಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅನ್ನೋದು ಯಾವುದರಿಂದ ಪ್ರಿಪೇರ್ ಮಾಡ್ತೀವಿ ಅಂದರೆ ಲಾಜಿಕ್ ಗೇಟ್ಸ್. ಸೊ ಲಾಜಿಕ್ ಗೇಟ್ಸ್ಗೆ ಟ್ರೂತ್ ಟೇಬಲ್ ಅನ್ನೋದು ಇರುತ್ತೆ. ಸೊ ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ನೆಕ್ಸ್ಟ್, ಫ್ಯೂಚರ್ಸ್ ಆಫ್ ಕಾಂಬಿನೇಷನಲ್ ಸರ್ಕ್ಯೂಟ್ಸ್. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ನ ಫ್ಯೂಚರ್ಸ್. Output depends only upon present input. So just like previous slide, so previous inputs, previous outputs ಗೆ current calculation ಗೆ ಯೂಸ್ ಆಗಲ್ಲ. ಎಕ್ಸಾಂಪಲ್ ನಾನು ಇನ್ಪುಟ್ಸ್ ಇವಾಗ ಕೊಟ್ಟರೆ ಸೊ ಔಟ್ಪುಟ್ಸ್ ಆ ಇನ್ಪುಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಪ್ರೀವಿಯಸ್ ಇನ್ಪುಟ್ ಆರ್ ಔಟ್ಪುಟ್. ಫಾರ್ ಎಕ್ಸಾಂಪಲ್ ನಾನು 2 ಕ್ಯಾಲ್ಕುಲೇಷನ್ಸ್ ಮಾಡ್ತೀನಿ. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಔಟ್ಪುಟ್ಟು ಸೆಕೆಂಡ್ ಕ್ಯಾಲ್ಕುಲೇಷನ್ಗೆ ಯೂಸ್ ಆಗಲ್ಲ. ಸೊ ಅದೇ ಥರ ಫಸ್ಟ್ ಕ್ಯಾಲ್ಕುಲೇಷನ್ ಇನ್ಪುಟ್ಟು ಸೆಕೆಂಡ್ ಕ್ಯಾಲ್ಕುಲೇಷನ್ ಇನ್ಪುಟ್ಗೆ ಯೂಸ್ ಆಗಲ್ಲ. ಸೊ ನೆಕ್ಸ್ಟ್, ಈ ಸ್ಪೀಡ್ ಈಸ್ ಫಾಸ್ಟ್. ಸೊ ಇನ್ಸ್ಟಂಟೇನಿಯಸ್ ಆಗಿ ಔಟ್ಪುಟ್ ಬರುತ್ತೆ. ಸೊ ನೆಕ್ಸ್ಟ್, ಈಸಿ ಡಿಸೈನ್ಡ್. ಸೊ ಡಿಸೈನ್ ಸ್ವಲ್ಪ ಈಸಿಯಾಗಿರುತ್ತೆ, ಕಾಂಪ್ಲೆಕ್ಸ್ ಡಿಸೈನ್ ಆಗಿರಲ್ಲ ಕಾಂಬಿನೇಷನಲ್ ಸರ್ಕ್ಯೂಟ್. ಫಾರ್ ಎಕ್ಸಾಂಪಲ್, ಸೊ ಎ ಬಿ ಅನ್ನೋದು ಇನ್ಪುಟ್ಸ್, ಸಿ ಡಿ ಅನ್ನೋದು ಔಟ್ಪುಟ್. ಸೊ ಇದೇ ಥರ ಒಂದು ಡಯಾಗ್ರಾಮ್ ಬರುತ್ತೆ. ಸೊ ಲೆಟ್ ಮಿ ಶೋ ದಟ್. ಸೊ ಇದೇ ಥರ ಈ ಡಯಾಗ್ರಾಮ್ ಇದೆಯಲ್ವಾ, ಸೊ ಅಲ್ಲಿ ಎನ್ ಇನ್ಪುಟ್ಸ್ ಕೊಡ್ತಿದ್ವಿ, ಸೊ ಎಮ್ ಔಟ್ಪುಟ್ಸ್ ಅನ್ನೋದು ಬರ್ತಿದೆ. ಸೊ ನೆಕ್ಸ್ಟ್, ದರ್ ಇಸ್ ನೋ ಫೀಡ್ಬ್ಯಾಕ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಸೊ ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಬರುತ್ತೆ. ಸೊ ನೆಕ್ಸ್ಟ್, ಔಟ್ಪುಟ್ ಇನ್ಪುಟ್ಗೆ ಯೂಸ್ ಆಗಲ್ಲ. ಸೊ ಜಸ್ಟ್ ಸೊ ವಿ ವಿಲ್ ಗಿವ್ ಇನ್ಪುಟ್ಸ್, ಔಟ್ಪುಟ್ ಅನ್ನೋದು ಬರುತ್ತೆ ಅಷ್ಟೇ. ಸೊ ಒಳಗಡೆ ಏನು ಕಾಂಪ್ಲೆಕ್ಸ್ ಪ್ರೊಸೀಜರ್ ನಡೆಯಲ್ಲ. ನೆಕ್ಸ್ಟ್, ಇಟ್ ಈಸ್ ಟೈಮ್ ಇಂಡಿಪೆಂಡೆಂಟ್. ಸೊ ಔಟ್ಪುಟ್ ಬರೋಕ್ಕೆ ಟೈಮ್ ಏನು ಜಾಸ್ತಿ ತಗೊಳಲ್ಲ. ಸೊ ಟೈಮ್ಗೂ ಮತ್ತು ಔಟ್ಪುಟ್ಗೂ ಲಿಂಕ್ ಇರಲ್ಲ. ನೆಕ್ಸ್ಟ್, ಎಲಿಮೆಂಟರಿ ಬಿಲ್ಡಿಂಗ್ ಬ್ಲಾಕ್ಸ್ ಆರ್ ಲಾಜಿಕ್ ಗೇಟ್ಸ್. ಸೊ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಇತ್ತಲ್ವಾ, ಸೊ ಲಾಜಿಕ್ ಗೇಟ್ಸ್ನ ಯೂಸ್ ಮಾಡಿಕೊಂಡು ನಾವು ಕಾಂಬಿನೇಷನಲ್ ಸರ್ಕ್ಯೂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್, ಯೂಸ್ ಫಾರ್ ಬೋತ್ ಅರ್ಥಮೆಟಿಕ್ ಆ್ಯಂಡ್ ಬುಲಿಯನ್ ಆಪರೇಷನ್ಸ್. ಸೊ ಅರ್ಥಮೆಟಿಕ್ ಆಪರೇಷನ್ಸ್ಗೂ ಯೂಸ್ ಬರುತ್ತೆ ಕಾಂಬಿನೇಷನ್ ಸರ್ಕ್ಯೂಟ್ಸ್. ನೆಕ್ಸ್ಟ್, ಬುಲಿಯನ್ ಆಪರೇಷನ್ಸ್ಗೂ ಯೂಸ್ ಬರುತ್ತೆ ನಮಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ. ದ ಲಾಸ್ಟ್ ಪಾಯಿಂಟ್, ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಡೋಂಟ್ ಹ್ಯಾವ್ ದ ಕೆಪಬಿಲಿಟಿ ಟು ಸ್ಟೋರ್ ಎನಿ ಸ್ಟೇಟ್. ಸೊ ಇದಕ್ಕೆ ಮೆಮೊರಿ ಲೆಸ್ ಅಲ್ವಾ. ಸೊ ಪ್ರೀವಿಯಸ್ ಸ್ಲೈಡಲ್ಲಿ ಇತ್ತಲ್ವಾ ಮೆಮೊರಿ ಲೆಸ್ ಅಂತ. ಸೊ ದಿಸ್ ಒನ್ ಫಸ್ಟ್ ಒನ್. ಸೊ ಮೆಮೊರಿ ಇಲ್ಲ ಅದಕ್ಕೆ. ಸೊ ಅದು ಫೀಡ್ಬ್ಯಾಕ್ ಏನು ಸ್ಟೋರ್ ಮಾಡ್ಕೊಳಲ್ಲ. ಸೊ ಪ್ರೀವಿಯಸ್ ಆಪರೇಷನ್ಗೂ ಮತ್ತು ಕರೆಂಟ್ ಆಪರೇಷನ್ಗೂ. Okay, let's go to next slide. Examples of combinational circuits. So best example ಅಂದರೆ adder and subtractor. ಸೊ ಇದೇನಕ್ಕೆ ಯೂಸ್ ಬರುತ್ತೆ ಅಂದರೆ, ಸೊ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಯೂಸ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಯೂಸ್ ಬರುತ್ತೆ.
ಎಕ್ಸಾಂಪಲ್ ಅದೇ ಆ್ಯಡ್ ಸಬ್ಟ್ರಾಕ್ಟ್. ಸೊ ಬೈನರಿ ನಂಬರ್ಸ್ನ ಅಡಿಷನ್ ಮಾಡೋಕ್ಕೆ ಯೂಸ್ ಬರ್ತಾರೆ, ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಮಲ್ಟಿಪ್ಲೆಕ್ಸರ್ಸ್. ಸೊ ಮಲ್ಟಿಪ್ಲೆಕ್ಸರ್ ಅಂದರೆ ಸೊ ಫಾರ್ ಎಕ್ಸಾಂಪಲ್ 4 ಇನ್ಪುಟ್ಸ್ ಕೊಡ್ತೀನಿ, ಸಿಂಗಲ್ ಔಟ್ಪುಟ್ ಬರುತ್ತೆ. 10 ಇನ್ಪುಟ್ಸ್ ಕೊಡ್ತೀನಿ, ಸಿಂಗಲ್ ಔಟ್ಪುಟ್ಟೇ ಬರುತ್ತೆ. ಸೊ ಎಷ್ಟು ಇನ್ಪುಟ್ಸ್ ಕೊಟ್ಟರು ಔಟ್ಪುಟ್ ಅನ್ನೋದು ಸಿಂಗಲ್. ಅದೇ ಥರ ಅದಕ್ಕೆ ಇನ್ವರ್ಸ್, ಅದಕ್ಕೆ ಅಪೋಸಿಟ್ ಡಿಮಲ್ಟಿಪ್ಲೆಕ್ಸರ್. ಸೊ ಇದೇನು ಮಾಡುತ್ತೆ ಅಂದರೆ ಒಂದು ಇನ್ಪುಟ್ ತಗೊಂಡು ಮೆನಿ ಔಟ್ಪುಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸಾಂಪಲ್ ನಾನು ಎ ಅನ್ನೋದು ಇನ್ಪುಟ್ ಕೊಟ್ಟರೆ ಅದು CBDEF ಅನ್ನೋದು ಔಟ್ಪುಟ್ ಬರುತ್ತೆ. ಸಿಂಗಲ್ ಇನ್ಪುಟ್ಸ್ ಬಟ್ ಮೆನಿ ಔಟ್ಪುಟ್ಸ್. ದ ಲಾಸ್ಟ್ ಒನ್ ಎನ್ಕೋಡರ್ಸ್ ಆ್ಯಂಡ್ ಡಿಕೋಡರ್ಸ್. ಸೊ ಎನ್ಕೋಡರ್ಸ್ ಅಂದರೆ ಸೊ 2n ಲೈನ್ಸ್ ಇನ್ಪುಟ್ ಕೊಟ್ಟರೆ n ಬಿಟ್ಸ್ ಅನ್ನೋದು ನಮಗೆ ಔಟ್ಪುಟ್ ಆಗಿ ಬರುತ್ತೆ. ಸೊ ಅದೇ ಥರ ಡಿಕೋಡರ್ಸ್. ಸೊ ಇದು ಎನ್ಕೋಡರ್ಸ್ಗೆ ಆಪೋಸಿಟ್ ಆರ್ ಇನ್ವರ್ಸ್. ಡಿಕೋಡರ್ಸ್ ಸೊ n ಬಿಟ್ಸ್ ಕೊಟ್ಟರೆ 2n ಲೈನ್ಸ್ ಬರುತ್ತೆ. ದಟ್ಸ್ ಇಟ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಕಾಂಬಿನೇಷನಲ್ ಸರ್ಕ್ಯೂಟ್. ಫಸ್ಟ್ ಒನ್, ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಫಸ್ಟ್ ಒನ್ ಅರ್ಥಮ್ಯಾಟಿಕ್ ಆನ್ ಲಾಜಿಕ್ ಆಪರೇಷನ್ಸ್. ಸೊ ಜಸ್ಟ್ ಲೈಕ್ ಪ್ರೀವಿಯಸ್ ಸ್ಲೈಡ್, ಆ್ಯಡರ್ಸ್ ಆ್ಯಂಡ್ ಸಬ್ಸ್ಟ್ರಾಕ್ಟರ್ಸ್. ಸೊ ಇದೇನು ಮಾಡುತ್ತೆ ಅಂದರೆ ಬೈನರಿ ವ್ಯಾಲ್ಯೂಸ್ನ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ಇದೆಲ್ಲ ಬೈನರಿ ಸಬ್ಸ್ಟ್ರಾಕ್ಷನ್ ಆ್ಯಂಡ್ ಬೈನರಿ ಅಡಿಷನ್ ಅಂತಾರೆ. ಸೊ ಹಾಫ್ ಆ್ಯಡರ್ಸ್ ಆ್ಯಂಡ್ ಫುಲ್ ಆ್ಯಡರ್ಸ್ ಅನ್ನೋದು ಬರುತ್ತೆ ನೆಕ್ಸ್ಟ್ ಚಾಪ್ಟರಲ್ಲಿ. ಸೊ we will discuss it about that later. Next, calculators and computers. So adders and subtractors ಎಲ್ಲಿ ಯೂಸ್ ಮಾಡ್ತಾರೆ? ಕ್ಯಾಲ್ಕುಲೇಟರಲ್ಲಿ, ನೆಕ್ಸ್ಟ್ ಕಂಪ್ಯೂಟರಲ್ಲಿ. ಏನಕ್ಕೆ ಅಂದರೆ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್. ಸೊ ನೆಕ್ಸ್ಟ್ ALUs. ALU is a full form arithmetic logic unit. ಸೊ ವಿತೌಟ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ CPU ಅನ್ನೋದು ರನ್ ಆಗಲ್ಲ. ಸೊ CPU ಏನಿಂದ ಮಾಡ್ತಾರೆ ಅಂದರೆ ALUs ಇಂದ ಮಾಡ್ತಾರೆ. ಸೊ ALUಸ್ನ ಏನಿಂದ ಇದು ಪ್ರಿಪೇರ್ ಮಾಡ್ತಾರೆ ಅಂದರೆ ಲಾಜಿಕ್ ಗೇಟ್ಸಿಂದ ಪ್ರಿಪೇರ್ ಮಾಡ್ತಾರೆ. ಸೊ ಲಾಜಿಕ್ ಗೇಟ್ಸ್ನ ಯೂಸ್ ಮಾಡಿಕೊಂಡು ಕಾಂಬಿನೇಷನಲ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾರೆ. ಸೊ ಫಸ್ಟಿಂದ ಬರೋಣ. ಲಾಜಿಕ್ ಗೇಟ್ಸ್ನ ಯೂಸ್ ಮಾಡಿಕೊಂಡು ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಪ್ರಿಪೇರ್ ಮಾಡ್ಕೊತಾರೆ. ಕಾಂಬಿನೇಷನಲ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿಕೊಂಡು ALUಸ್ನ ಪ್ರಿಪೇರ್ ಮಾಡ್ಕೊತಾರೆ. ಸೊ ಕಾಂಬಿನೇಷನ್ ಆಫ್ ALUಸ್ನ ಯೂಸ್ ಮಾಡಿಕೊಂಡು CPUನ ಪ್ರಿಪೇರ್ ಮಾಡ್ತಾರೆ. ಸೊ ಈಸಿಯಾಗಿದೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಡೇಟಾ ರೂಟಿಂಗ್ ಆ್ಯಂಡ್ ಸೆಲೆಕ್ಷನ್. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ನ ಡೇಟಾ ರೂಟಿಂಗ್ ಆ್ಯಂಡ್ ಸೆಲೆಕ್ಷನಲ್ಲಿ ಯೂಸ್ ಮಾಡ್ತಾರೆ. ಅದರಲ್ಲಿ ಮಲ್ಟಿಪ್ಲೆಕ್ಸರ್. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಮಲ್ಟಿಪ್ಲೆಕ್ಸರ್ ಅಂದರೆ ಸೆವರಲ್ ಇನ್ಪುಟ್ಸ್ನ ತಗೊಂಡು ಸಿಂಗಲ್ ಔಟ್ಪುಟ್ ಕೊಡುತ್ತೆ, ಅದನ್ನು ಮಲ್ಟಿಪ್ಲೆಕ್ಸರ್ ಅಂತಾರೆ. ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಸಿಗ್ನಲ್ಸು ಇರುತ್ತೆ. ಸೊ ಅದಕ್ಕೆ ಆಪೋಸಿಟ್ ಆರ್ ಇನ್ವರ್ಸ್ ಡಿಮಲ್ಟಿಪ್ಲೆಕ್ಸರ್. ಸಿಂಗಲ್ ಇನ್ಪುಟ್ನ ತಗೊಂಡು ಮಲ್ಟಿಪಲ್ ಔಟ್ಪುಟ್ಸ್ನ ಕೊಡುತ್ತೆ, ಏನು ಅಂದರೆ ಡಿಮಲ್ಟಿಪ್ಲೆಕ್ಸರ್. ಸೊ ಮಲ್ಟಿಪ್ಲೆಕ್ಸರ್ ಎಲ್ಲಿ ಯೂಸ್ ಮಾಡ್ತಾರೆ? ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ಮೆಮೊರಿ ಅಡ್ರೆಸ್ಸಿಂಗ್. ಡೇಟಾ ಕಮ್ಯುನಿಕೇಷನ್, ರೂಟಿಂಗ್ ಡೇಟಾ ಫ್ರಮ್ ಮಲ್ಟಿಪಲ್ ಸೋರ್ಸಸ್ ಓವರ್ ಎ ಸಿಂಗಲ್ ಚಾನಲ್. ಸೊ ತುಂಬ ಕಡೆಯಿಂದ ಕಮ್ಯುನಿಕೇಷನ್ ಬರ್ತಿರುತ್ತೆ ಇನ್ಪುಟ್ ಆಗಿ, ಅದನ್ನು ಸಿಂಗಲ್ ಸೋರ್ಸ್ ಆಗಿ ಸಿಂಗಲ್ ಚಾನಲ್ಗೆ ಸೆಂಡ್ ಮಾಡುತ್ತೆ. ಸೊ ಮಲ್ಟಿಪಲ್ ಇನ್ಪುಟ್ಸ್ ಆ್ಯಂಡ್ ಸಿಂಗಲ್ ಔಟ್ಪುಟ್ ಮಲ್ಟಿಪಲ್ ಸೋರ್ಸಸ್ಸಿಂದ ಸಿಂಗಲ್ ಚಾನಲ್ಗೆ ಕನ್ವರ್ಟ್ ಮಾಡುತ್ತೆ ಡೇಟಾ ಕಮ್ಯುನಿಕೇಷನ್. ಸೊ ನೆಕ್ಸ್ಟ್ ಮೆಮೊರಿ ಅಡ್ರೆಸ್ಸಿಂಗ್, ಸೆಲೆಕ್ಟಿಂಗ್ ಸ್ಪೆಸಿಫಿಕ್ ಮೆಮೊರಿ ಲೊಕೇಶನ್ಸ್. ಸೊ ಸ್ಪೆಸಿಫಿಕ್ ಮೆಮೊರಿ ಲೊಕೇಶನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡ್ತಾರೆ ಮೆಮೊರಿ ಅಡ್ರೆಸ್ಸಿಂಗ್ಗೆ. ಸೊ ನೆಕ್ಸ್ಟ್ ಡಿಮಲ್ಟಿಪ್ಲೆಕ್ಸರ್ ಯೂಸಸ್ ಡೇಟಾ ಡಿಸ್ಟ್ರಿಬ್ಯೂಷನ್. ಸೊ ಇದೇನು ಮಾಡುತ್ತೆ ಅಂದರೆ ಒಂದು ಇನ್ಪುಟ್ ತಗೊಂಡು ಡಿಫ್ರೆಂಟ್ ಔಟ್ಪುಟ್ ಕೊಡುತ್ತಲ್ವಾ. ಸೊ ಅದೇ ಥರ ಸಿಂಗಲ್ ಡೇಟಾ ಸ್ಟ್ರೀಮ್ನ ಮಲ್ಟಿಪಲ್ ಡೆಸ್ಟಿನೇಷನ್ಗೆ ಸೆಂಡ್ ಮಾಡುತ್ತೆ. ಸೊ ಸಿಂಗಲ್ ಡೇಟಾ ಸ್ಟ್ರೀಮ್ ಅನ್ನೋದು ಇನ್ಪುಟ್, ಮಲ್ಟಿಪಲ್ ಡೆಸ್ಟಿನೇಷನ್ಸ್ ಅನ್ನೋದು ಔಟ್ಪುಟ್. ಸೊ ಅಡ್ರೆಸ್ ಡಿಕೋಡಿಂಗ್. ಸೊ ಡಿಮಲ್ಟಿಪ್ಲೆಕ್ಸರ್ ಏನು ಮಾಡ್ತಿದ್ದಾರೆ, ಸ್ಪೆಸಿಫಿಕ್ ಮೆಮೊರಿ ಚಿಪ್ಸ್ನ
ಎನೇಬಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. So let's move to the next slide. So third application of combinational circuit, code conversion and display. ಸೊ ಇಲ್ಲಿ ಬಂದು ಎನ್ಕೋಡರ್ಸ್ ಅನ್ನೋದು ಒಂದು ಎಕ್ಸಾಂಪಲ್. ಸೊ ಇದೇನು ಮಾಡುತ್ತೆ ಅಂದರೆ ಎನ್ಕೋಡರ್ಸ್ ಕನ್ವರ್ಟ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಫಾರ್ಮ್ಯಾಟ್ ಟು ಅನದರ್, typically from larger set of inputs to a smaller set of outputs. ಇಲ್ಲಿ ಏನಂದರೆ ಕನ್ವರ್ಷನ್ ಆಫ್ ಒನ್ ಟೈಪ್ ಟು ಅನದರ್ ಡೇಟಾ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡೆಸಿಮಲ್ ಟು ಬೈನರಿ. ಸೊ ಡೆಸಿಮಲ್ ಅನ್ನೋದು ಇನ್ಪುಟ್, ಬೈನರಿ ಅನ್ನೋದು ಔಟ್ಪುಟ್. ಇದು ಎನ್ಕೋಡರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕೀಬೋರ್ಡ್ಸ್. ಸೊ ನಾವು ಯಾವುದೇ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿರೋ ಆಲ್ಫಾಬೆಟ್ ಆರ್ ಲೆಟರ್ ಡಿಸ್ಪ್ಲೇ ಆಗುತ್ತೆ ಇದು ಡಿಸ್ಪ್ಲೇಯಲ್ಲಿ. ಸೊ ಕೀಬೋರ್ಡ್ಸಲ್ಲಿ ಬೈನರಿ ಕೋಡ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೊಂದು ಕೀ ಪ್ರೆಸ್ ಮಾಡಿದ್ರೆ ಅದು ಬೈನರಿ ಕೋಡಾಗಿ ಕನ್ವರ್ಟ್ ಆಗುತ್ತೆ, ಡಿಸ್ಪ್ಲೇಯಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಡೇಟಾ ಕಂಪ್ರೆಷನ್. ಇದು ಮಲ್ಲ ತಿಳಿದಿಲ್ಲಮ್ಮ. ಅಡ್ರೆಸ್ ಡಿಕೋಡಿಂಗ್. ಓಕೆ, ಬಿಫೋರ್ ದಟ್ ನಾವು ಡೇಟಾ ಕಂಪ್ರೆಷನ್ ನೋಡೋಣ. ಎನ್ಕೋಡಿಂಗ್ ಡೇಟಾ ಫಾರ್ ಎಫಿಷಿಯಂಟ್ ಟ್ರಾನ್ಸ್ಮಿಷನ್. ಎಫಿಷಿಯಂಟ್ ಟ್ರಾನ್ಸ್ಮಿಷನ್ ಅಂದರೆ ಫಾರ್ ಎಕ್ಸಾಂಪಲ್ ನಂತರ 1 GB ಫೈಲ್ ಇರುತ್ತೆ. ಸೊ ಆ 1 GB ಫೈಲ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತು ಡೇಟಾನೂ ಲಾಸ್ ಆಗುತ್ತೆ. ಸೊ ಅದು ನಾನೇನು ಮಾಡ್ತೀನಿ ಅಂದರೆ ಆ 1 GB ಫೈಲ್ನ 100 MBಗೆ ಕನ್ವರ್ಟ್ ಮಾಡ್ತೀನಿ, ಕಾಂಪ್ರೆಸ್ ಮಾಡ್ತೀನಿ. ಸೊ ಆವಾಗ ಆ 100 MB ಫೈಲ್ ಸೆಂಡ್ ಮಾಡೋಕ್ಕೆ, ಶೇರ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಟೈಮ್ ಎಫಿಷಿಯೆಂಟ್ ಆಗುತ್ತೆ, ಡೇಟಾ ಎಫಿಷಿಯೆಂಟ್ ಆಗುತ್ತೆ, ಸ್ಟೋರೇಜ್ ಎಫಿಷಿಯೆಂಟ್ ಆಗಿ ಆಗುತ್ತೆ. ಯಾಕಂದರೆ ಇನ್ಸ್ಟೆಡ್ ಆಫ್ ಸ್ಟೋರಿಂಗ್ 1 GB ವಿ ಕ್ಯಾನ್ ಸ್ಟೋರ್ 100 MB. ಸೊ ಆ 1 GB ಪ್ಲೇಸಲ್ಲಿ 10 ಫೈಲ್ಸ್ನ ಸ್ಟೋರ್ ಮಾಡ್ಕೋಬೋದು. ಸೊ ದಟ್ ಈಸ್ ಡೇಟಾ ಕಂಪ್ರೆಷನ್. ನೆಕ್ಸ್ಟ್ ಅಡ್ರೆಸ್ ಡಿಕೋಡಿಂಗ್. ಏನಿಲ್ಲ, ಇದು ಡಿಕೋಡಿಂಗ್ ಆಫ್ ಅಡ್ರೆಸ್. ಸೊ ಇನ್ ಮೈಕ್ರೋಪ್ರೊಸೆಸರ್ಸ್ ಟು ಸೆಲೆಕ್ಟ್ ಸ್ಪೆಸಿಫಿಕ್ ಮೆಮೊರಿ ಲೊಕೇಶನ್ಸ್ ಆರ್ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಸೊ ಎನ್ಕೋಡರ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸ್ಪೆಸಿಫಿಕ್ ಮೆಮೊರಿ ಲೊಕೇಶನ್ನ ಫೈಂಡ್ ಔಟ್ ಮಾಡೋಕ್ಕೆ ಆರ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಫೈಂಡ್ ಔಟ್ ಮಾಡೋಕ್ಕೆ ಎನ್ಕೋಡರ್ಸ್ ಅನ್ನೋದು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟ್ರಾಫಿಕ್ ಲೈಟ್ ಕಂಟ್ರೋಲರ್ಸ್. ಸೊ ಟ್ರಾಫಿಕ್ ಲೈಟ್ಸ್ ಕಂಟ್ರೋಲ್ಸ್ ಇರುತ್ತಲ್ವಾ. ಸೊ ಫಾರ್ ಎಕ್ಸಾಂಪಲ್ ಇನ್ ಮೆಟ್ರೋ ಸಿಟೀಸ್ ಆರ್ ಸಮ್ ಸಿಟೀಸ್ ಟ್ರಾಫಿಕ್ ಲೈಟ್ಸ್ ಇರುತ್ತೆ. ಸೊ ಅದರಲ್ಲಿ ಸೆನ್ಸಾರ್ಸ್ ಇರುತ್ತೆ. ಸೊ ವಿತೌಟ್ ಸೆನ್ಸಾರ್ಸ್ ಟ್ರಾಫಿಕ್ ಲೈಟ್ಸ್ ವರ್ಕ್ ಆಗಲ್ಲ. ಸೊ ಆ ಸೆನ್ಸರ್ಸ್ ಏನು ಮಾಡುತ್ತೆ ಅಂದರೆ ಯಾವ ಕಡೆ ಎಷ್ಟು ವೆಹಿಕಲ್ಸ್ ಇದ್ದಾವೆ, ಸೊ ಎಷ್ಟು ಟೈಮಿಂದ ವೆಯ್ಟ್ ಮಾಡ್ತಿದ್ದೆ ಆ ವೆಹಿಕಲ್ಸು. ಸೊ ಬೇಸ್ಡ್ ಆನ್ ದ ಇನ್ಪುಟ್ಸ್ ಫ್ರಮ್ ದ ಸೆನ್ಸರ್ಸ್ ಲೈಟ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ರೋಡಲ್ಲಿ ಒಂದು 20 ಕಾರ್ಸ್ ವೆಯ್ಟಿಂಗಲ್ಲಿದೆ, ರೆಡ್ ಲೈಟ್ ಬಿದ್ದಿದೆ. ಸೊ ಅವಾಗ ಏನು ಮಾಡುತ್ತೆ, ಅವ್ರಿಗೆ ಗ್ರೀನ್ ಲೈಟ್ ತೋರಿಸಿ ಇನ್ನೊಂದು ಕಡೆ ರೆಡ್ ಲೈಟ್ ಆನ್ ಮಾಡುತ್ತೆ. ಸೊ ಈ ಥರ ಟ್ರಾಫಿಕ್ ಲೈಟ್ ಕಂಟ್ರೋಲರ್ಸಲ್ಲಿ ಎನ್ಕೋಡರ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅದರ್ ಸಿಗ್ನಿಫಿಕೆಂಟ್ ಅಪ್ಲಿಕೇಶನ್ಸ್. ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್, DSP full form, digital signal processing. So it is used for real-time signal processing like filtering, noise reduction, modulation, demodulations. So filtering ಅಂದರೆ ಸಪೋಸ್ ನಾನು ಕಾಲಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಪಕ್ಕದಲ್ಲಿ ವೆಹಿಕಲ್ ಇದೆ. ಸೊ ಕಾಲಲ್ಲಿ ನನ್ನ ವಾಯ್ಸ್ ಕೇಳಿಸ್ಬೇಕು. ಸೊ ಅದೇನು ಮಾಡುತ್ತೆ ಅಂದರೆ ಫಿಲ್ಟರ್ ಮಾಡುತ್ತೆ. ಸೊ ನನ್ನ ವಾಯ್ಸ್ ಕೇಳಿಸೋ ಥರ ಮಾಡುತ್ತೆ. ಸೊ ವೆಹಿಕಲ್ ನಾಯ್ಸ್ ರಿಡಕ್ಷನ್ ಆಗುತ್ತೆ. ಸೊ ಅದೇ ಥರ ಫಿಲ್ಟರ್ ಮಾಡುತ್ತೆ. ನೆಕ್ಸ್ಟ್ ನಾಯ್ಸ್ ರಿಡಕ್ಷನ್. ಸೊ ಔಟ್ಸೈಡ್ ತುಂಬ ನಾಯ್ಸ್ ಇರುತ್ತೆ, ಮಲ್ಟಿಪಲ್ ವೆಹಿಕಲ್ಸ್ ಆರ್ ಮಲ್ಟಿಪಲ್ ಸೋರ್ಸಿಂದ ನಾಯ್ಸ್ ಬರ್ತಾ ಇರುತ್ತೆ. ಸೊ ಅದೇನು ಮಾಡುತ್ತೆ, ಆ ನಾಯ್ಸ್ನ ರಿಡಕ್ಷನ್ ಮಾಡಿ ನನ್ನ ವಾಯ್ಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಮಾಡ್ಯುಲೇಷನ್. ಸೊ ಮಾಡ್ಯುಲೇಷನ್ ಅಂದರೆ ಸೊ ನಾನು ಮಾತಾಡ್ತೀನಲ್ವಾ, ಸೊ ನನ್ನ ಫೋನಲ್ಲಿ ನನ್ನ ವಾಯ್ಸ್ ಇನ್ಪುಟ್ ಆಗಿ ತಗೊಂಡು ಅದೊಂದು ಸೆಲ್ಯುಲರ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಕನ್ವರ್ಟ್ ಮಾಡಿರೋ ಸಿಗ್ನಲ್ನ
ರಿಸೀವರ್ ನನ್ನ ಜೊತೆ ಯಾರು ಮಾತಾಡ್ತಿರೋ ಅವರ ಮೊಬೈಲ್ಗೆ ಸೆಂಡ್ ಮಾಡುತ್ತೆ, ಅದು ಸಿಗ್ನಲ್. ಸೊ ಆ ಸಿಗ್ನಲ್ನ ವಾಯ್ಸ್ ಸ್ಪೀಕರಿಂದ ವಾಯ್ಸ್ ಬರಬೇಕಲ್ವಾ, ಸೊ ಆ ಪ್ರಾಸೆಸ್ನ ಏನು ಮಾಡುತ್ತೆ, ಸಿಗ್ನಲ್ ಟು ವಾಯ್ಸ್ನ ಪ್ರಾಸೆಸ್ ಏನಂದರೆ ಡಿಮಾಡ್ಯುಲೇಷನ್ ಅಂತಾರೆ. ಮಾಡ್ಯುಲೇಷನ್ ಅಂದರೆ ವಾಯ್ಸ್ ಟು ಸಿಗ್ನಲ್, ಡಿಮಾಡ್ಯುಲೇಷನ್ ಅಂದರೆ ಸಿಗ್ನಲ್ ಟು ವಾಯ್ಸ್. ಸೊ ಈ ಥರ ಕಮ್ಯುನಿಕೇಷನ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಾರೆ ಕಾಂಬಿನೇಷನಲ್ ಸರ್ಕ್ಯೂಟ್ DSP. ಸೊ ನೆಕ್ಸ್ಟ್ ಕಮ್ಯುನಿಕೇಷನ್ ಸಿಸ್ಟಮ್ಸ್. ಸೊ ಇವಾಗ ಮಾತಾಡ್ಕೊಂಡ್ರಲ್ವಾ, ಅದೇ ಥರ ಸ್ಮೂತ್ ಡೇಟಾ ಟ್ರಾನ್ಸ್ಮಿಷನ್ಗೆ ಎರರ್ ಡಿಟೆಕ್ಷನ್, ಎರರ್ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ. ನೆಕ್ಸ್ಟ್ ಎರರ್ ಕರೆಕ್ಷನ್, ಸೊ ಎಲ್ಲಿ ಕರೆಕ್ಷನ್ ಮಾಡ್ಬೋದು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಡೇಟಾ ಮಲ್ಟಿಪ್ಲೆಕ್ಸಿಂಗ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸಿಂಗ್. ಸೊ ಪ್ರೀವಿಯಸ್ ಸ್ಲೈಡ್ಸಲ್ಲಿ ನೋಡೋದಲ್ವಾ, ಡೇಟಾ ಮಲ್ಟಿಪ್ಲೆಕ್ಸರ್, ಡಿಮಲ್ಟಿಪ್ಲೆಕ್ಸರ್. ಸೊ ಆ ಪ್ರೊಸೆಸ್ಗೂ ಯೂಸ್ ಮಾಡ್ತಾರೆ. ಮಲ್ಟಿಪ್ಲೆಕ್ಸಿಂಗ್ ಅಂದರೆ ಮಲ್ಟಿಪಲ್ inputs, multiple inputs and single output. The next demultiplexer, single input, multiple outputs. The next consumer electronics. So combinational circuits and DSP. So ಇವೆಲ್ಲ ಟಿವಿ, ಸ್ಮಾರ್ಟ್ಫೋನ್ಸ್, ಕ್ಯಾಮರಾಸ್, ಸೊ ಯಾವುದೇ ಒಂದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತಗೊಂಡ್ರು ಇವೆಲ್ಲ ಇರುತ್ತೆ, ಆಲ್ಮೋಸ್ಟ್ ಆಲ್ ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಕಂಟ್ರೋಲ್ ಸಿಸ್ಟಮ್ಸ್. ಸೊ ಪ್ರಾಸೆಸ್ನ ರೆಗ್ಯುಲೇಟ್ ಮಾಡೋಕ್ಕೆ, ಸೊ ಅವ್ರ ಹತ್ರ ಇರೋ ಎಂಪ್ಲಾಯೀಸ್ ಡೇಟಾ ಕಲೆಕ್ಟ್ ಮಾಡ್ಕೊಳಕ್ಕೆ, ಇಲ್ಲ ಇಂಪ್ಲಿಮೆಂಟಿಂಗ್ ಸೇಫ್ಟಿ ಪ್ರೋಟೋಕಾಲ್ಸ್ ಬೇಸ್ಡ್ ಆನ್ ಸೆನ್ಸರ್. ಫಾರ್ ಎಕ್ಸಾಂಪಲ್ ಫೈರ್ ಅಂದ್ಕೊಂಡಿರುತ್ತೆ, ಅವಾಗ ಸೆನ್ಸರ್ ಏನು ಮಾಡುತ್ತೆ, ಹೀಟ್ನ ಇನ್ಪುಟ್ ತಗೊಂಡು ಎಷ್ಟು ಟೆಂಪರೇಚರ್ ಇದೆ, ಫೈರ್ ಇದೆಯಾ, ಫೈರ್ ಇದ್ದರೆ ಎಷ್ಟು ಟೆಂಪರೇಚರ್ ಇರುತ್ತೆ ಅಂತ ಸ್ವಲ್ಪ ಇನ್ಪುಟ್ಸ್ ತಗೊಂಡು, ಸೊ ಟೆಂಪರೇಚರ್ ಜಾಸ್ತಿ ಆದಷ್ಟು ಅದು ವಾಟರ್ ಸ್ಪ್ರೇ ಮಾಡುತ್ತೆ ಫ್ಯಾಕ್ಟ್ರೀಸಲ್ಲಿ ಇಲ್ಲ ಕಂಪ್ನೀಸಲ್ಲಿ. ಸೊ ಅದೊಂದು ಸೇಫ್ಟಿ ಪ್ರಿಕಾಷನ್ಸ್. ನೆಕ್ಸ್ಟ್ ಟ್ರಾಫಿಕ್ ಲೈಟ್ ಕಂಟ್ರೋಲ್. ಸೊ ಜಸ್ಟ್ ಲೈಕ್ ವಿ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಸ್ಲೈಡ್. ಸೊ ಎಷ್ಟು ಟೈಮಿಂದ ವೆಯ್ಟ್ ಮಾಡ್ತಿದೆ ವೆಹಿಕಲ್ಸ್, ಎಷ್ಟು ವೆಹಿಕಲ್ಸ್ ಇದ್ದಾವೆ, ಯಾವ ಕಡೆ ನಾವು ಗ್ರೀನ್ ಲೈಟ್ ಹಾಕಬೇಕು, ಯಾವ ಕಡೆ ರೆಡ್ ಲೈಟ್ ಹಾಕಬೇಕು ಅಂತ, ಸೊ ಇನ್ಪುಟ್ಸ್ ತಗೊಂಡು ಟೈಮರ್ಸ್ ಯೂಸ್ ಮಾಡಿಕೊಂಡು ಅದು ಡಿಸ್ಪ್ಲೇ ಮಾಡುತ್ತೆ, ರೆಡ್ ಲೈಟ್, ಗ್ರೀನ್ ಲೈಟ್ ಆರ್ ಯೆಲ್ಲೋ ಲೈಟ್. Okay, let's move to the next slide. Okay, that's the end. Okay, thank you all.